ದಿನ ದಿನ ಭಾಳ ಅಂದ್ರೆ ಭಾಳನೇ ಶೈನಿಂಗ್ ಬರತ್ತದ ನೋಡ್ರಿ. ಇದು ಮಸ್ತ್ ಶೈನಿಂಗ್ ಬರತ್ತದ. ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಆರಾಮಿರ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಬರೀ ಫ್ರೆಂಡ್ಸ, ಇವತ್ತಿನ ಈ ದಿನದ ಬ್ಲಾಗನ್ನು ಶುರು ಮಾಡಾಕತ್ತೀನಿ. ಯಾಕೋ ಕ್ಯಾಪ್ಚರ್ ಆಗೋವಲ್ತದ ಕ್ಯಾಮ್ರಾಕ, ಪಿತ್ತಾಗ್ಬಿಟ್ಟೈತ್ರಿ. ಹಂಗಾಗಿ ಖಾಲಿ ಹೊಟ್ಟೆಲಿ ಪಿತ್ತಿನ ಗುಳಿಗೆ ತೊಗೊಂಡ್ರಾಯ್ತು ಅಂತೇಳಿ ಸೊ ಇನ್ನೂ ನಾಷ್ಟ ಮಾಡಿಲ್ಲ, ರೆಡಿ ಮಾಡಾಕತ್ತೀನಿ ನಾಷ್ಟಕ್ಕೆ. ಒಂದಿಷ್ಟು ಗುಳಿಗೆ ತೊಗೊಂಡು ನೆಕ್ಸ್ಟ್ ರೂಟೀನ್ ಶುರು ಮಾಡಿದ್ರೆ ಆಯಿತು ಅಂತೇಳಿ. ಬರೀ ಫ್ರೆಂಡ್ಸ, ಇವತ್ತಿನ ದಿನದ ಲಾಗ ಹೆಂಗಿರುತ್ತೆ ಅಂತೇಳಿ ನೋಡೋಣ. ನಾಷ್ಟ ಮಾಡೀನಿ, ಉಪ್ಪಿಟ್ಟಂತರೂ ರೆಡಿ ಆಗೈತಿ. ಇನ್ನೇನು ತಿನ್ನಕ್ಕೆ ರೆಡಿ ಆಗ್ಬೇಕಾ. ಯಜಮಾನ್ರು ಜಸ್ಟ್ ಈಗ ಮೈ ತಗೊಂಡ್ರು. ಸೊ ಹಾಗೇನೆ ಆ ಗ್ಯಾಪ್ನೊಳಗೆ ಬಟ್ಟೆ ಕೊಣತ್ತಾರ್ರಿ ಅವರು. ಸೊ ಆ ಗ್ಯಾಪ್ನೊಳಗೆ ಬಾಜುಕಿನ ಅಂಟಿಯರಿಗೆ ಫರಳ ನೋಡ್ರಿ, ಶಂಕರಪಾಳಿ ಕಲಸೋದು ನನ್ನ ಮಗ ತಿಂದು ಕಲಿ ಮಾಡ್ಯಾರ. ಹಾಗಾಗಿ ಸೊ ಇವಾಗ ಚಕ್ಲಿ, ಚೋಡ ಮತ್ತು ಬೇಸನ್ ಉಂಡಿ, ಉಪ್ಪಿಟ್ರಿ 4 ಐಟಮ್. ಸೊ ಬರೀ ಎಲ್ಲರ ಮನೆಗೆ ಇವೇ ಇರ್ತಾವ್ರಿ. ಸ್ವಲ್ಪ ಏನಾದರೂ ಚೇಂಜ್ ಮಾಡಿ ಕೊಟ್ಟರು ನಾವು ಪ್ರೀತಿಯಿಂದ ತಿನ್ಬೇಕು. ತಿಂತಾರೆ ಎಲ್ಲರೂ, ಇಲ್ಲ ನಂಗಿಲ್ಲ. ಬಟ್ ಇವೇ ಕಾಮನ್ ಅಂತ ಅನಿಸ್ತದಲ್ಲ, ಅದ್ರ ಜೊತೆಗೆ ಸ್ವಲ್ಪ ನಾಷ್ಟ ಮಾಡೀನಿ. ಕೇಸರಿ ಓದ್ಬಿಟ್ಟು ದಪ್ಪ ಅಂದ್ರೆ ದಪ್ಪ ರೀ. ಮೊನ್ನೆ ಒಳಗೆ ಕೊಡ್ಬೇಕಂತ ಅಂದೆಲ್ಲ, ಆಗಲೇ ಇಲ್ಲರಿ ಯಜಮಾನ್ರಿಗೆ ಟೈಮೇ ಸಿಗಲಿಲ್ಲ ಪಾಪ. ಸೊ ಈಗ ಇದನ್ನು ಕೊಟ್ಬಿಡಮಂತ್ರಿ. ಹೋಗಪ್ಪು ಅಪ್ಪಾಜಿ, ಕೊಟ್ಟು ಬರ್ತೀಯನ? ಸೊ ಇದು ನಮ್ಮ ಕೈತಾ ಮಮ್ಮಿಯರಿಗೆ ನೋಡ್ರಿ, ಬಿಸಿದು ಉಪ್ಪಿಟ್ಟು ಮಾಡೀನಿ. ಹಾಗಾಗಿ ಅವ್ರಿಗೆ ಕೊಟ್ಟು ಬಂದೆ. ಈಗ ಮೊದಲು ಚಾಕ್ ಇಡ್ತೀನಿ. ಹಾಂ, ಲಿಂಬೆ ಹಣ್ಣ ಹಾಕಿನ ಅದಕ್ಕೆ ತರ್ಲಿನ ಸ್ವಲ್ಪ. ಸೊ ಈಗ ಚಾಕ್ ಇಡ್ಬೇಕು ರೀ ಯಜಮಾನ್ರಿಗೆ. ನಾನು ಅತ್ತಿ ಬೆಲೆಗೆ ಹೋಗಿ ಕೂತೀನಿ ಅಂದ್ರೆ ಆಯ್ತು, ನಂಗೆ ಸೇರಿ ಆಗ್ಬಿಡುತ್ತೆ. ಕೆಲಸ ಟೈಮಿಂಗ್ ಇದನ್ನೇ ಗೊತ್ತಾಗಲ್ಲ. ಅತ್ತಿ ಸೊಸಿ ಮಾತಾಡೋಕತ್ರ ನಾವು ಆಯ್ತು ಸೇರಿ. ಅದಕ್ಕೆ ಅಲ್ಲಿ ಹೋಗೋದ್ರೆ ಈಗ ಟೈಮ್ ಆಗುತ್ತೆ ಅಂತೇಳಿ ಮೊದಲೀಗ ಚಾಕ್ ಇಡ್ತೀನಿ ರೀ. ಅಂದ್ರೆ ಇವ್ರು ನಾಷ್ಟ ಮಾಡೋದ್ರಾಗ ಚಾ ರೆಡಿ ಆಗುತ್ತೆ. ದಿನ ದಿನ ಭಾಳ ಅಂದ್ರೆ ಭಾಳನೇ ಶೈನಿಂಗ್ ಬರತ್ತದ ನೋಡ್ರಿ. ಇದು ಮಸ್ತ್ ಶೈನಿಂಗ್ ಬರತ್ತದ. ಯಾರೂ ಅನ್ನಂಗಿಲ್ಲ ಇದು 1 ಗ್ರಾಮ್ ಗೋಲ್ಡ್ ಅಂತೇಳಿ. ಇದು ರಿಯಲ್ ಗೋಲ್ಡ್ ಅಂತಲೇ ಅನ್ಕೋತಾರೆ. ಯಾಕಂದ್ರೆ ಇದು ನಾಜೂಕು ಬರ್ತದ್ರಿ, ಡಿಸೈನ್ ರಫ್ ಬರಂಗಿಲ್ಲ. ಜೊತೆಗೆ ಇದು ಹಿಂದ್ಗಡೆ ಏನು ಲಾಕ್ ಇರುತ್ತೆ ನೋಡ್ರಿ, ಅದನ್ನು ಕೂಡ ನಾಜೂಕ್ನಾಗ ಐತಿ. ಯಾವ ಥರ ಹೊಳಿತೈತಿ ನೋಡ್ರಿ. ಹಾಂ, ಇಷ್ಟು ನಾಜೂಕ್ ಡಿಸೈನ್ ಬರ್ತೈತಿ. ನಾನು ಇವಾಗ ಯೂಸ್ ಮಾಡಾಕತ್ತೀನಿ. ಯೂಸ್ ಮಾಡಿ ಒಳ್ಳೆ, ಈಗಂತೂ ನನಗೆ 100% ಅದ್ರ ಮ್ಯಾಗ ಭರವಸೆ ಐತಿ. ಬಟ್ ಇದು ನನಗೆ 6 ತಿಂಗಳ ಗ್ಯಾರಂಟಿ ಕೊಟ್ಟಾರ. ಹಾಗಾಗಿ ನಾನು ಇನ್ನೊಂದು ಸ್ವಲ್ಪ ದಿನ ಯೂಸ್ ಮಾಡಿ ನನಗೂ ಇದರಿಂದ ಒಂದು ಸ್ವಲ್ಪ ಅಮೌಂಟ್ ಕೂಡ ಸಿಗ್ತೈತಿ. ನಿಮಗೂ ಕೂಡ ನೀವು ಈಗೆಲ್ಲ ತುಂಬ ಕಡೆ ನಾನು ನೋಡಕತ್ತೀನಿ ಇನ್ಸ್ಟಾಗ್ರಾಮ್ದಾಗ, ಅಲ್ಲೇ ಇಲ್ಲೇ ಎಲ್ಲನೂ. ನಂದಿಲ್ಲ, ಬಟ್ ಸ್ಟಾರ್ಟಿಂಗ್ ನಾನು ಈ ಥರ ತೊಗೋಬೇಕಂದಾಗ ನಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿದ್ದೆ. ಬಟ್ ಅವರೆಲ್ಲ ನನಗೆ ಸರ್ಚ್ ಮಾಡಿ ಎಲ್ಲ ಮಾಡಿ ಇದು ಮಾಡಿದ್ರು, ಈ ಥರದ್ದೆಲ್ಲ ಇಷ್ಟು ರೇಟ ಹಿಂಗೆ ಸಿಗ್ತಾವೆ ನೋಡಂತೇಳಿ. ಸೊ ಭಾಳ ಡಬಲ್ ರೇಟ ನಾ ಏನು ತೊಗೊಂಡಿನ, ಇದ್ರ ಡಬಲ್ ರೇಟ ಕೆಲವೊಬ್ರು ಸೇಲ್ ಮಾಡತ್ತಾರ. ಸೊ ತುಂಬ ಜನರಿಗೆ ಬಂಗಾರ ತೊಗೊಳಕ್ಕಾಗಂಗಿಲ್ಲ. ಹಾಗಾಗಿ ಈ ಥರದ್ದೆಲ್ಲ ಹಾಕೊಂಡ್ಬಿಟ್ರೆ ಬಿಗರ್ ಟೇಷನ, ಬಜೆಟ್ ಫ್ರೆಂಡ್ಲಿ, ಮತ್ತು ಲುಕ್ಕೂ ಮಸ್ತ್ ಇರ್ತೈತಿ. ಯಾರು ಅನ್ನಂಗಿಲ್ಲ ನಿಮ್ಗಿದು 1 ಗ್ರಾಮ್ ಗೋಲ್ಡ್ ಅಂತೇಳಿ ಪ್ಯೂರ್ ಗೋಲ್ಡ್ ಥರನೇ ನಿಮ್ಗೆ ಲುಕ್ ಕೊಡ್ತೈತಿ. ಸೊ ಓಕೆ, ಇನ್ನೊಂದು ಸ್ವಲ್ಪ ದಿನ ಹೋಗಲಿ. ನನಗೆ ಇವಾಗಲೇ ತಂದು ಸೇಲ್ ಮಾಡ್ಬೋದು ನಾನು, ಇಲ್ಲ ಅನ್ನಂಗಿಲ್ಲ. ಆದರೆ ಇನ್ನೂ ಒಂದು ಸ್ವಲ್ಪ ದಿನ ಹೋಗಲಿ. ಈ ಊರ ಕಡೆ ಹೋಗ್ಬೇಕಂತ ಅಂದ್ಕೊಂಡೀನಿ. ಹಾಗಾಗಿ ಅಲ್ಲೆಲ್ಲ ಹೋದ್ರೆ ಬಿಸಿಲಿಗೆಲ್ಲ ಹೋದಾಗ ಮಾಡಿದಾಗ ಏನಾದರೂ ಹೆಚ್ಚಿಗೆ ಈ ಬ್ಲ್ಯಾಕ್ ಆಗುತ್ತೋ ಏನೋ, ಹಸಿರು ಕಲರ್ ಆಗಿಬಿಡ್ತಾವೆ ಒಂದೊಂದು. ಇಲ್ಲೆಲ್ಲ ನಮ್ಮ ಸ್ಕಿನ್ಗೆಲ್ಲ ಅಲರ್ಜಿ ಥರ ಆದಂಗಾಗಿ ಸಣ್ಣ ಗುಳಿಗಳು ಆಗ್ತಾವ. ಈ ಥರದ್ದೆಲ್ಲ ಆಗ್ತಾವೋ ಏನಿಲ್ಲೋ ಅದನ್ನು ಕೂಡ ಟ್ರೈ ಮಾಡಬೇಕು. ಇವಾಗ ನಾನು ಮನೆಗೆ ಅದೀನಿ, ತಣ್ಣೀರು ಬಿಸಿನೀರು ಎರಡನ್ನೂ ಕೂಡ ಟ್ರೈ ಮಾಡೀನಿ. ಎರಡಕ್ಕೂ ಕೂಡ ಏನು ಕಪ್ಪಾಗಿಲ್ಲ, ಏನು ಚೇಂಜ್ ಆಗಿಲ್ಲ. ಇನ್ನೂ ಹೆಚ್ಚಿನ ಲುಕ್ ಬರತೈತಿ, ಆದರೆ ಏನೂ ಇದು ಆಗಿಲ್ಲ. ಸೊ ಊರ ಕಡೆ ಬಿಸಿಲಿಗೆ ಒಂದಿಷ್ಟು ಹೋಗಿ ಎಲ್ಲ ನೋಡಿಕೊಂಡು ಸೊ ಇದ್ರದ್ದು ಏನಿರ್ತಲ್ಲ ನಾನು ಅದನ್ನು ನಿಮ್ಗೆ ಟ್ರೈ ಮಾಡಿ ಆದಷ್ಟು ಲಘುಟನೆ ಈ ಥರದ್ದು ಒಂದು ಮಂಗಳ ಸೂತ್ರವನ್ನು ನಾನು ನಿಮ್ಗೆ ಸೇಲ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಓಕೆ, ಈಗ ನೆಕ್ಸ್ಟ್ ಮನೆ ಕೆಲಸ ನೋಡೋಣ ಅಂತ ಬರ್ರಿ ಫ್ರೆಂಡ್ಸ. ನಾನು ನಿನ್ನೆ ಬ್ಲಾಗ ಬೆಳಗ್ಗೆ ಸ್ಟಾರ್ಟ್ ಮಾಡ್ದಕ್ಕೆ ಒಳ್ಳೆ ಈಗ ಕಂಟಿನ್ಯೂ ಮಾಡತ್ತೀನಿ ನೋಡ್ರಿ. ಬ್ಲಾಗ ಮಾಡೋಕೆ ಹೋಗಲಿಲ್ಲ, ವಿಡಿಯೋಗಳಿದ್ದು ಅದು ಕೂಡ ಎಡಿಟ್ ಮಾಡೋಕೆ ಆಗಲಿಲ್ಲ. ನನಗೆ ಸೀರೆ ಬಿಸ್ನೆಸ್ಸೂ ಆಗಲಿಲ್ಲ ಫ್ರೆಂಡ್ಸ. ಬಟ್ ಒಂದೊಂದು ಸರಿ ಚಲೋ ಆಗ್ತೈತಿ, ಒಂದೊಂದು ಸರಿ ಚಲೋ ಆಗಲ್ಲ. ಹಿಂಗೆ ಮೂಡ್ ಮೇಲೆ ಡಿಪೆಂಡ್ ಆಗುತ್ತೆ. ತಲೆ ಸ್ನಾನ ಆಗೈತಿ, ಇನ್ನೂ ಇವತ್ತು ಪೂಜೆಲೆ ಏನಿಲ್ಲ. ಸೋಮವಾರ ಸ್ವಲ್ಪ ಮಕ್ಕಳು ಶಾಲೆನೂ ಇನ್ನೂ ರಜೆ ಐತಿ. ಯಜಮಾನ್ರದ್ದು ಸುಟ್ಟಿ, ಆರಾಮ್ ಸಿಡಿ ಎದ್ದು ನಾಷ್ಟ ಗಿಷ್ಟ ಮಾಡಿದ್ವಿ. ಯಜಮಾನ್ರದ್ದು ಕೆಲಸ ಇತ್ತು, ಅದೆಷ್ಟು ಅವ್ರು ಮಾಡ್ಕೊಂಡು ಬಂದ್ರೆ. ಈಗ ನಮ್ಮ ಆಂಟಿ ಬಂದಾರಿ,
ಫೋಟೋ ಚಂದ ಬೀಳಲತ್ತೆ ನಮ್ಮ ಕಾಕ ನಿಮ್ ಒಲ್ಲಂದು ಓಡಿಸ್ತಾರೆ ನಿನ್ ಫೋಟೋ ಚಂದ ಬಿದ್ದಿಲ್ಲ ನೀವು ಅಲ್ಲತ್ತೇಳಿ ರೀ. ಸೊ ಫ್ರೆಂಡ್ಸ್, ಹಾಗೆ ನಮ್ಮ ಪದ್ದು ಅಕ್ಕ ನಮ್ಮ ಕಡೆಯಿಂದ ಒಂದು ಸೀರೆನ ಬಾಯ್ ಮಾಡಿದಾರೆ ನೋಡ್ರಿ. ಈ ಸೀರೆ ಜೊತೆಗೆ ಇನ್ನೊಂದು ಸೀರೆನ ನಾನು ಆಫರ್ ಅಂತೇಳಿ ಅತ್ತೆ ಸೊಸಿ ಆಫರ್ ಅಂತೇಳಿ ಕೊಡಾಕತ್ತೀನಿ. ಸೊ ಈ ಸದ್ಯಕ್ಕೆ ಯಜಮಾನ್ರು ಈಗ ಆಲ್ರೆಡಿ ಒಂದು 2-3 ಸೀರೆ ಆರ್ಡ್ರ್ ಅದಾವ್ರಿ. ಅದ್ರ ಕೂಡ ಇದನ್ನು ಹಾಕಿ ಬಂದ್ಬಿಡ್ತಾರ, ಲಗುಟವಾಗಿ ಮುಟ್ಟಿ ಬಿಡ್ತಾವು. ಸೊ ಹಾಗಾಗಿ ಈಗ ಅಂಟಿದರಿಗೆ ಸ್ವಲ್ಪ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗೈತ್ರಿ. ಅವ್ರದ್ದು ಮೊನ್ನೆ MRI ಮಾಡಿಸ್ಕೊಂಬಂದಾರ, ರಿಪೋರ್ಟ ತೋರಿಸ್ಕೊಂಬರ್ತಾರ್ರಿ ಹೋಗಿ. ಅದ್ರ ಕೂಡ ಹಾಕಿ ಬಂದ್ಬಿಡ್ತಾರ. ಸೊ ತೊಂಬಮ್ಮ ಇದು ತೊಂಬ, ಅದನ್ನ ಪೆನ್ ತೊಗೊಂಬ, ಅದು ಪ್ಯಾಕಿಂಗ್ ಇದು ತೊಗೊಂಬ. ಈಗ ಅಡ್ರೆಸ್ ಬರ್ದು ಫಟ್ ಅಂತ ಕೊಟ್ಟು ಬಿಡ್ತೀನಿ ರೀ ಯಜಮಾನ್ರಿಗೆ, ಹಾಕಿ ಬಂದ್ಬಿಡ್ತಾರೆ. ಸೋಮವಾರ ಐತಿ, ಮತ್ತು ನಾಳೆಗೆ ನಾಡ್ದು ಬಿಟ್ರೆ ಲೇಟ್ ಆಗಿಬಿಡ್ತಾ ತಲುಪಿಸೋದಕ್ಕೆ. ಅದಕ್ಕಂತೇಳಿ ಈಗ ಅದನ್ನೆಲ್ಲ ಬರಿತೀನಿ. ಕೊರಿಯರ್ ಚಾರ್ಜ್ ಸುತ್ತ 100-200-300 ಯಾವ ಸೀರೆ 2-3 ಸರಿ ಹೋಗ್ಯಾರ್ರಿ. ಅದ್ರ ರೊಕ್ಕ ನನ್ನ ಕಡೆಯಿಂದ ಇಸ್ಕೊಂಡ್ರಿ. ನಾ ಹಾಕ್ತೀನಲ್ರಿ, ನಾ 500 ರೂಪಾಯಿ ಹಾಕ್ತೀನಿ, ಉಳ್ದೊಳಗೆ ಕೊಡ್ರಿ ನಂಗೆ ತಂದು. ಮಂಗಲಂಟಿ ಬೂಟ್ ಇಲ್ಲೇ ಅದಾವಲ್ಲ, ಬಾತ್ರೂಮ್ಗೆ ಹೋಗಿರ್ಬೇಕು. पोस्ट मध्ये घालू ना शुभम काकाला ಓ ಆಧಾರ್ ಕಾರ್ಡಿಂದ ಮೆಸೇಜ್ ಹಾಕ್ಯಾರ ನೋಡ್ರಿ ಅವರು ಟೀಚರ್. ಮಾತಾಡಿರಿ, ಒಳ್ಳೆ ಮುಳ್ಳೆ ಮೇಡಮ್ ಅವ್ರು ನನಗೆ ಹಚ್ತಾರ. ಅವರು ನಾನೇನು ಆನ್ಸರ್ ಮಾಡಲಿ ಅವ್ರಿಗೆ. ಮನೆದಂದೆ ಅಂದ್ರೆ ಆಗಲ್ಲ ಇವ್ರಿಗೆ. ಈಗ ಒಂದು ಆಧಾರ್ ಕಾರ್ಡ್ ತೆಗಿಬೇಕ್ರಿ. ಆಧಾರ್ ಕಾರ್ಡ್ ಕೊಡ್ಲಿಕ್ಕಂದ್ರೆ ಶಾಲ್ಯಾಗ ಅಡ್ಮಿಷನ್ ಕ್ಯಾನ್ಸಲ್. ಮನೆ ಕುಂದ್ರಿ ಕುಂದ್ರಿ. ಚಂದ ಕೇಳ್ಕೊಂಬರ್ರಿ. ನೋಡ್ರಿ ತಳ ಬಿಡುತ್ತ ಈ ಕಡೆ ಹೋಗ್ಬಿಟ್ಟು. ನಿಮ್ಮ ತಮ್ಮ 1.5 ಶೆಣೆ, ನೀವು 6 ಶೆಣೆ. ಇಬ್ರು ಅಕ್ಕ ತಮ್ಮ ಕೂಡಿ ಏನು ಮಾಡ್ಕೊಂಬರ್ತೀರ ಮಾಡ್ಕೊಂಬರ್ರಿ. ರಿಪೋರ್ಟ್ ತೊಗೊಂಡು ಹೊಂಟಾರ್ರಿ ಈಗ. ಟಾಟಾ. ದೀಪಕ್ಕೆ ಹೋದೋಡ್ರಿ ಮ್ಯಾಗ. ಒಳ್ಳೆ ಕಡೆ ಬರ್ರಿ, ಅಡ್ಗೆ ಮಾಡ್ತೀನ. ಕರ್ಕೊಂಬರ್ರಿ ಈ ಕಡೆ ಒಳ್ಳೆ. ಓರಿ ಚಂದ ಕೇಳ್ಕೊಂಬರ್ರಿ. ಟ್ರೀಟ್ಮೆಂಟ್ ನೋಡ್ರಿ, ಅದಕ್ಕೆ ಅಂದ ನಿಮ್ಮ ತಮ್ಮ 1.5 ಶೆಣೆ ಅಂತೇಳಿ. ಹೆಂಗದಾರ ನೋಡ್ರಿ ಫ್ರೆಂಡ್ಸ್. ನಾನು ಕೇಳಿ ಅಂತಾರೆ ಪಾಪ. ಅವರು ರಿಪೋರ್ಟ್ ತೊಗೊಂಡು ಡಾಕ್ಟರ್ಗೆ ತೋರ್ಸಕ್ಕೆ ಹೊಂಟ್ರ. ಕೇಳ್ಕೊಬೇಕೇನಿಲ್ರಿ. ಈಗ ಅಡುಗೆ ಮಾಡ್ತೇನೆ ರೀ ಫ್ರೆಂಡ್ಸ. ಸೊ ದಿನಕ್ಕೆ ಇದು ಎಷ್ಟು ಚಂದ ಶೇನಿಗೆ ಹೊಂಟೈತೆ ನೋಡ್ರಿ. ಎಣ್ಣೆ ಹಚ್ಕೊಂಡು ಮಸ್ತಾಗ ತಲೆ ಮಾಲಿಶ್ ಮಾಡ್ಕೊಂಡು ನೆಕ್ಸ್ಟ್ ಡೇ ತಲೆ ಸ್ನಾನ ಮಾಡ್ಕೊಂಡ್ರೆ ಎಷ್ಟು ಮುಖ ಫ್ರೆಶ್ ಅಂತ ಅನಿಸ್ತದೆ ನೋಡ್ರಿ. ಮನೆಗೆ ಹೋಗಿ ಕೆಲಸ ಮಾಡಿ ಹಂಗೆ ನೋಡು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಏನಪ್ಪ? ಎಷ್ಟು किती 180. तर पाणी कोण सांडले? ಚಂದ ಅದು. ಸೇಮ್ ಹಿಂಗೆ ಇಂಥದ್ರಾಗೆ ಅಂತ ತೊಗೊಂಡು ಸರ್ ಬೇರೆ ಪ್ಯಾಟರ್ನ್ ತೊಗೋಬೇಕಿಲ್ಲ. ನನ್ನ ಮಗಳು ನೋಡ್ರಿ ಫ್ರೆಂಡ್ಸ್, ಚಪ್ಪಲ ಇಷ್ಟು ಸವೆಯವರೆಗೂ ಯೂಸ್ ಮಾಡ. 1 ವರ್ಷ ಆದ್ರೆ ಚಪ್ಪಲ್ ತೊಗೊಂಡ್ರಿ ನೋಡ್ರಿ. ಇಷ್ಟು ಸೌದ ನೋಡ್ರಿ, ಇಷ್ಟು ಸವೇತನ ಯೂಸ್ ಮಾಡೈತಿ. ಕೂಸ, ಬಂಗಾರ ಕೂಸ. 10-11 ವರ್ಷ ಆಗತನ ವರ್ಷನಾಗ 7-8 ಜೋಡಿ ಚಪ್ಪಲ್ ಕಳ್ದಾಡ್ರಿ. ಇದೇ ವರ್ಷ ಇದೇ ಫಸ್ಟ್ ಟೈಮು ಚಪ್ಪಲ್ ಇಟ್ಟು ಕರಾರ್ ಮಾಡೇ ಕೊಡ್ಸೀನಿ ರೀ ನಾನು ಇವನ್ನ. ಹೌದಿಲ್ಲ? ನಿಮ್ಗೆ ರೊಕ್ಕಿನ ದಿಕ್ಕಿನ ಮತ್ತೆ ಇಲ್ಲಿ ನಿನಗೆ ಈ ಚಪ್ಪಲ್ ಕಳ್ಕೊಂಡೆ ನೀನು ಹಿಂಗೆ ಬರಿಗಲಿಲ್ಲ ಅಡ್ಯಾಡ. ಹಾಂ ಅದೇ ಅಲ್ಲ,
ಅಲ್ಲ ಬಿಡು, ಅಲ್ಲಿ ಬಿಟ್ಟಿದ್ವಿ, ಅಲ್ಲಿ ಆಚಿಗಿಚಿಗೆ ಹೋಗಟ್ಟಿದ್ರು. ಈ ಸರಿ ಕಳ್ಕೊಂಡೆ ಅಂದ್ರೆ ನಿನಗೆ ಒಟ್ಟು ಕೊಡ್ಸಂಗಿಲ್ಲ, ಬರಿಗಾಲಿಲ್ಲ ಅಡ್ಡಾಡ್ಸಿ ನೋಡಕತ್ತಿ ನಿನಗಂತ ಇದ್ದೆ ನಾನು. ಆ ಅಂಜ್ಕಿಗೆ ಎಲ್ಲೋದ್ರು ಚಪ್ಪಲ್ ಕಾಯ್ಕೊಂತ ಬರ್ತಿದ್ಲು ನೋಡ್ರಿ. ಈಗ ಭಾಳ ಇದಾಗ್ಯವ್ರಿ ಫ್ರೆಂಡ್ಸ್, ಹಂಗಾಗಿ ಚಂದ ಅದು. ಡ್ರೆಸ್ ಕೂಡ ಚಂದ ಅತ್ತಾವು. ಈಗ ಹೊಸ ತಂದಾರಿ, ಅದಕ್ಕೆ ಮನೆ ಹಾಕೊಂಡ. ನಾಯ್ ಮತ್ತು ಇವನು ಹಿಂಗೆ ಕಾಯ್ಕೊಂಡು ಹಿಂಗೆ ವಾಪರಿಸ್ಬೇಕು ನೋಡು. ನಡಿಯವ ಅಡುಗೆ ಮಾಡಮ್. ಬಿಸಿ ಬಿಸಿ ಚಪಾತಿ ಮಾಡಿದ್ದೀನಿ ರೀ ಇನ್ನೇ. ಈಗ ಹಂಗನೇ ಈಗ ಸ್ವಲ್ಪ ಟಮಾಟಿ ಚಟ್ನಿ ಮಾಡಿದ್ರೆ ಆಯ್ತಂತೆ ಹುರಿಯಕತ್ತೀನಿ ರೀ. ಮಾಡೊಂದು ಆಗಿಬಿಟ್ಟೈತಿ. ಟಮಾಟಿ ಚಟ್ನಿಗೆ ಹಸಿಮೆಣಸಿನ್ಕಾಯಿ ಹುರಿಯಂಗಿಲ್ಲ ರೀ, ಹಾಗೆ ಕೆಂಪು ಚಟ್ನಿ ಥರನೇ ಮಾಡ್ತೀನಿ. ಇದಕ್ಕೆ ಸ್ವಲ್ಪ ಕೆಂಪು ಖಾರ ಹಾಕಿ ಬೆಳ್ಳುಳ್ಳಿ ಬೆಲ್ಲ ಹಾಕಿ ಮಾಡ್ತೀನಿ ರೀ. ಈ ಕಡೆಗೆ ಪಲ್ಯನೂ ರೆಡಿ ಆಗೈತೆ ನೋಡ್ರಿ. ಮಸ್ತಾಗಿರುವಂಥ ಪಲ್ಯ ರೆಡಿ ಆಗೈತೆ ನೋಡ್ರಿ. ಅವ್ರು ನೀವು ಊಟ ಮಾಡಿ ಕುಂದ್ರಂದಾರತ್ರಿ, ಬರ್ರಿ. ಹಾಂ, ಚಪಾತಿ ಪಲ್ಯ ಚಟ್ನಿ ನೋಡ್ರಿ, ಟಮಾಟಿ ಚಟ್ನಿ. ಸ್ವಲ್ಪ ರಸ ತೆಗೆದು ಮಾಡಿದ್ರೆ ಇನ್ನೂ ಚಂದ ಆಕಿತ್ತು. ಹಳಸಳಸಾಗೈತೆ ರೀ, ಚಂದ ಆಗೈತಿ, ಪರವಾಗಿಲ್ಲ. ಸಜ್ಜಿ ರೊಟ್ಟಿ ಅದೋ ಮೊನ್ನೆ ಹಬ್ಬಿನ್ಯಾಗ ಮಾಡಿದ್ದು. ಅದಂಗೆ ಮಾಡ್ತಾರಲ್ಲ, ಚಂದಿಲ್ಲ ಪಿಲ್ಯ. ಹಾಂ, ಬೆಲ್ಲ ಬೆಲ್ಲ ಚಲೋ ಆಗ್ಯದ, ಚಂದ ಆಗ್ಯದ. ಹುಳಿ ಹುಳಿ ಆಗ್ಯದಲ್ರಿ, ಶ್ವಾಸದಂಗೆ ಆಗ್ಯದ. ನಮ್ಮ ಅಂಟಿ ಕಟ್ಟಿ ರೊಟ್ಟಿ ಉಣ್ಣತ್ತಾರ್ರಿ. ಈ ಪಲ್ಯ ಕೂಡ ಕಟ್ಟಿ ರೊಟ್ಟಿನೇ ಚಂದ ಆಗುತ್ತಾ. ಇನ್ನು ಇದಕ್ಕೆ ಬೇಕಿದ್ರೆ ಮೊಸರಿದ್ರೆ ಭಾರಿ ಆಕಿತ್ತಲ್ರಿ, ಮೊಸರ ನಮ್ಮ ಮನೆಯವ್ರಿಗೆ ತೊಗೊಂಬ ಅಂತ ಇದ್ದೀನಿ ರೀ. ಸೊ ಅವ್ರು ಸ್ವಲ್ಪ ಬೇರೆ ಕೆಲಸ ಐತೆ ಅಂತಂದ್ರೆ ಅವ್ಳು ರಿಪೋರ್ಟ್ ತೋರ್ಸೋಕೆ ಹೋಗ್ಬೇಕು, ಲೇಟ್ ಆಗುತ್ತೆ, ನೀವು ಊಟ ಮಾಡ್ರಿ ಅಂತ ಹೇಳಿದ್ರು. ಅದಕ್ಕೆ ಈಗ ನಾವು ಊಟ ಮಾಡಕತ್ತೀವಿ ನೋಡ್ರಿ. ನಮ್ಮ ಮನೆ ಊಟ ಇಷ್ಟೇ ನೋಡ್ರಿ, ಸಿಂಪಲ್. ಊಟ ಮಾಡೋಣ ಅಂತ ಬರ್ರಿ. ಒಳ್ಳೆ 1.5 ತಾಸು ಆತು. ಈಗ ಅವ್ರು 5 ಮಿನಿಟ್ ಅನ್ನಕತ್ತಿ. ನಮ್ಮ ಮನೆಯವ್ರ ಕೆಲಸ ರೀ 5 ಮಿನಿಟ್ ಅಂತಾರ 2 ತಾಸು ಮಾಡ್ತಾರೆ. 3:30ಗೆ ರಿಪೋರ್ಟ್ ತೊಗೊಂಡು ಬಾ ಅಂತ ಹೇಳಿ ಡಾಕ್ಟ್ರ್. 4 ಗಂಟೆ ಆಗೋಯ್ತು, ಇನ್ನೂ ಪತ್ತೆ ಇಲ್ಲ. ಪತ್ತಾರ 3-4 ಸರಿ ಫೋನ್ ಹಚ್ಚಿ ನಾರೇ ಲಾಸ್ಟಿಗೆ ಅಂಟಿನೇ ಫೋನ್ ಹಚ್ಚಿ ಕೇಳೋಣ, ತಳಗೆ ಬಾ ಬರ್ತೀನಿ ಅಂತ ಹೇಳಾರ ನೋಡ್ರಿ ಫ್ರೆಂಡ್ಸ. ಊಟ ಆಯ್ತು. ಲೇಟ್ ಆದ್ರೆ ಮತ್ತು ಅವರಿಗೆಲ್ಲ ಟ್ರೀಟ್ಮೆಂಟ್ ಲೇಟ್ ಆಗತ್ತೆ ರೀ, ಹಾಗಾಗಿ. ಮತ್ತು ನಾಳೆ ಡ್ಯೂಟಿಗೆ ಹೋಗೋರು ಅವರು. काय मन विचार ಶಿವ. ಊಟ ಮಾಡಿದ್ರು ಒಮ್ಮೊಮ್ಮೆ ಹೆವಿ ಅಂತ ಅನ್ಸ್ಬಿಡುತ್ತೆ ನೋಡ್ರಿ. ಇಷ್ಟಪಟ್ಟು ಜಾಸ್ತಿ ಊಟ ಮಾಡಿಬಿಡ್ತೀವಲ್ಲ, ಹಂಗಾಗಿ. ಯಾಕವ ಸ್ನೇಹವ ಚಿಂತೆ ಮಾಡ್ಕೊತ ಕೂತಿಯಲ್ಲ? ए पप्पा आले का बघ, ನೋಡ್ ಪಿಲು. ಆ ಗಾಡಿ ಆವಾಜ್ ಮ್ಯಾಗ ಕಣ್ಣು ಹಿಡಿತಾನ್ರಿ ಪಪ್ಪ ಬಂದ್ರೆ ಇಲ್ಲಂದು ಇಲ್ಲತ್ತ. ಒಮ್ಮೆ ಬ್ಯಾರೆದವ್ರದ್ದು ತೊಗೊಂಬರ್ತಾರ ನೋಡು ಇಲ್ಲ, ಮಾಲ್ಕಚ್ಚ ಗಿವ್ನ ಎತ್ತಿಕ್ಕಿ ಗಾಡಿ. ಡ್ಯಾಮ್ರಿ ನೋಡಕ್ ಹೋಗ್ಯಾನ ನಿಮ್ಮ ಮಳೆ. ಇಲ್ಲಿ ಪಾರ್ಕಿಂಗ್ನಾಗ ಹೋಗ್ತಾನೆ ಈಗ ರೀ. ಓಡ್ಕೊತ ಬರ್ತಾನೆ ಪೈರಿ ಮೇಗಿನ. 20 ಸರಿ ಅಡ್ಡಾಡ್ತಾನ ಮನ್ಯಾಗ ಇದ್ನಂದ್ರ, ಅದಕ್ಕೆ ಉಂಡಿದ್ ಮೈಗೆ ಹತ್ತಲ್ಲ ಅದು. ನಮ್ಮವ್ವ ನೋಡ್ರಿ ಸುಮ್ಮ ಮನ್ಯಾಗ ಕೊಂಡಿರ್ತಾ. ಆಕಿ ಹೊರಗೆ ಎಲ್ಲರೂ ತಯಾರಾಗಿ ಹೋಗ ನಡಿ ಅಂದ್ರೆ ಬ್ಯಾಸರ ಆಕಿಗೆ. ಇಲ್ಲ, ನಂದು ಕೆಲ್ಸಿಗೆ ಹೋಗ ನಡಿ ಅಂದ್ರೆ ಬ್ಯಾಸರ. ಗಾರ್ಡನಿಗೆ ನಡಿ ಅಂದ್ರೆ ಭಾರಿ ಖುಷಿ. ಮತ್ತು ಹೋಟೆಲ್ಗೆ ಫಂಕ್ಷನ್ಗೆ ಹೋಗಕ್ಕೆ ನಾ ಯಾಕತ್ತಾಳೆ ಎಲ್ಲಾರ. ಯಾರ್ದಾರು ಮದುವೆ ಬಿದಿ ಇತ್ತಂದ್ರೆ ನಾ ಯಾಕತ್ತಾರ 2 ಮಂದಿ. ನೀವು ಹೋಗಿ ನಾ ಮನ್ಯಾಗ ಇರ್ತೀನಿ ಮಮ್ಮಿ ಅಂತಾರ. ಓ ವಾಚ್ಮೆನ್ ಕಾಕ ಬಂದಾರತ್ತ. ನಿಮ್ಮ ತಮ್ಮ ಏನು ಇವತ್ತು ಒಯ್ತಾರಲ್ಲ, ನೀವು ನಾಳೆಗೆ ಹೋಗಕತ್ತೀರಿ. ಇವತ್ತೊಂದು ದಿನ ವಸ್ತಿ ಮಾಡ್ರಿ ನೀವು.
ಹೇಳಿ ನಿಮ್ಮ ತಮ್ಮಿಗೆ ಎಲ್ಲಿ ಈಗ ಬ್ಯಾಡ ಈಗ ಸುಮ್ಮಕ್ಕೋ ಈಗ ಒಂದು ತಾಸು ಬೇಡ ಸುಮ್ಮಕ್ಕೋ ಮತ್ತ ಬ್ಯಾಡ ತಗೊಂಡು ಭಾಳ ತಗೊಂಡು ಈಗ ಫರ್ನಿಚರಿಗೆ ಈಗ ಅದ್ರ ಲೈಟಿಗೆ ಫ್ಯಾನಿಗೆ ಬ್ಯಾಡಪ್ಪ ಸಂಜೆ ಮಾಡಾಡಕತ್ತೊಳಗ 5 ಗಂಟೆಗೆ ಹೋಗತ್ತೆ 5 ಗಂಟೆಗೆ ಹಾಂ ರೀ ಏನಂದ್ರಿ ಇಲ್ಲ ಸೀರೆ ನೋಡಿ ಓಕೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡ್ರಿ ಪಾಟ್ನಾಗ ಹಾಕ್ಬೇಕ್ರಿ ಫ್ರೆಂಡ್ಸ ಪಾಟ್ನಾಗ ಮಣ್ಣು ಅತಿ ಗಟ್ಟಿಯಾಗಿ ಬಿಟ್ಟೈತಿ ಸೊ ಅದನ್ನೊಂದು ಸ್ವಲ್ಪ ಲೂಸ್ ಮಾಡಿ ಮೆತ್ತಗೆ ಮಾಡಿ ಹಾಕ್ಬೇಕು ಇದನ್ನ ಇರ್ಲಿಕ್ಕಂದ್ರೆ ಸ್ವಲ್ಪ ಇವು ನಾಜುಕ್ ಅದಾವಲ್ರಿ ಗಿಡಗಳು ಎಳಿ ಇರ್ತಾವೆ ಹಾಗಾಗಿ ಅವು ಬೆಳೆಯೋ ಚಾನ್ಸಸ್ ಭಾಳ ಕಡಿಮೆ ಇರ್ತೈತಿ ಹಂಗೆ ಗಿಡಗಳು ಹಂಗೆ ಮಾಡಬಾರ್ದು ಸ್ನೇಹ ನಿನಗೆ ಎಷ್ಟು ಹೇಳಿ ನಟ್ಟ ಕೆಲಸ ಮಾಡಿ ನೀನು ಆ ಮುದ್ದೆ ಮಾಡಕ್ಕವೇನು ಇದು ಅನು ನಾಜುಕ್ ಮಾಡ್ಬೇಕು ಅವನು ಸ್ನೇಹ ಹಿಂಗೆ ಮಾಡೇ ನೀವು ಹದಗೆಡಿಸ್ತೀರಿ ನೀವು ತಾಯಿಲಿ ಅದು ಇಲ್ಲ ಈಗ ಪಾಪ ಚಿಗುರಕತ್ತದ್ರಿ ಹಂಗಾಗಿ ಎಷ್ಟು ಸರಿ ರೊಕ್ಕ ಕೊಟ್ಟು ತೊಗೊಂಬಂದಿನಿ ಬೀಜ ಹಾಕಿನಿ ತುಳಸಿ ಗಿಡಗಳು ಸ್ವಲ್ಪ ಕಡಿಮೆ ಇದು ಬರತ್ತಿದ್ವು ಈ ಸರಿಗೆ ಚೆನ್ನಾಗಿ ಬರ್ತಾವ್ರಿ ಫ್ರೆಂಡ್ಸ್ ನನಗೆ 100% ಕಾನ್ಫಿಡೆಂಟ್ ಐತಿ ಮಸ್ತ್ ಬರ್ತಾವೆ ಈ ಸರಿ ಸಾಯಂಕಾಲ ಹಂಗೆ ಹೆಂಗೆ ಮಾಡೋದ್ರಾಗ ಸಂಜೆನ ಆಗ್ಬಿಡ್ತು ನೋಡ್ರಿ ಮುಂಜಾನೆ ಕೆಲಸ ಮಾಡಿ ಅಡ್ಗೆ ಮಾಡಿ ಒಂದು ಸ್ವಲ್ಪ ಉಂಡು ಚೂರು ರೆಸ್ಟ್ ಮಾಡಿ ಹೇಳೋದ್ರಾಗ ಹೊತ್ತು ಹೆಂಗೆ ಮುಣುಗ್ತೈತೆ ಗೊತ್ತಾಗಲ್ಲ ಒಟ್ಟೆ ಟೈಮ್ ಸಿಗಲ್ಲ ಅದನ್ನ ಮೊದಲೆಲ್ಲ ಬೋರ್ ಆಕೈತ್ರಿ ಫ್ರೆಂಡ್ಸ್ ಇವಾಗ ಯೂಟ್ಯೂಬ್ ಮಾಡಿ ಸೀರೆ ಬಿಸ್ನೆಸ್ ಮಾಡಿಕೊಂಡು ಹೆಂಗೆ ಟೈಮ್ ಕಳೆಯಕತ್ತೈತೆ ಗೊತ್ತಾಗಲಾಗೈತೆ ನೋಡ್ರಿ ಫ್ರೆಂಡ್ಸ್ ನಿಜ ಹೇಳ್ಬೇಕಪ್ಪ ಅಂತಂದ್ರೆ ಭಾಳ ಒಂಥರ ಮನಸ್ಸು ಹಳವಾರ ಅಂತ ಅನ್ಸಕತ್ತೈತಿ ಏನೂ ಯೋಚನೆ ಬರೋಂಗಿಲ್ಲ ಏನೂ ಇಲ್ಲ ಒಂದು ಸೀರೆ ಸೇಲ್ ಆದ್ರೆ ಅಯ್ಯೋ ಎಷ್ಟಾದರೂ ಅದು 100 ಸಿಗಲಿ 10 ರೂಪಾಯಿ ಸಿಗಲಿ ಅದೊಂಥರ ಖುಷಿ ಹಿಂಗೆ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಏನಾದರೂ ಒಂದು 10 ರೂಪಾಯಿ ಆದಾಯ ಬರ್ತಲ್ಲಪ್ಪ ಅದ್ರದ್ದು ಖುಷಿ ಮುಂದೆ ಮತ್ತೆ ಯಾವುದೂ ಖುಷಿ ಅಲ್ಲ ದುಡ್ಡು ಜೀವನಕ್ಕೆ ಬೇಕೇ ಬೇಕು ಇಲ್ಲ ಅಂತ ಹೇಳಂಗಿಲ್ಲ ಆದ್ರೆ ಏನೇನೋ ವಿಚಾರ ಮಾಡಿಕೊಂಡು ಖಾಲಿ ಟೈಮ್ದೊಳಗೆ ನನಗೆ ಸ್ಪೆಷಲಾಗಿ ಹೇಳಕತ್ತೀನಿ ಏನೇನೋ ಟೈಮ್ ವೇಸ್ಟ್ ಆಗ್ತಿತ್ತು ನಿಜ ಹೇಳ್ಬೇಕಂದ್ರೆ ಅದು ಇದು ಯಾಕ ನೀವು ಮತ್ತ ಅತ್ತೆಲ್ಲ ಗಿವ್ನೇ ಹಾಳುವ ರುಮಾಲ್ ಗಿಮಾಲ್ ಕಟ್ಕೊಂಡು ಹೆಂಗಾಗ್ಯಾರ ನೋಡಿ ಪಪ್ಪ ರೌಡಿ ರಾಟೋಡ್ ಆಗ್ಯಾರ ನಮ್ಮ ಯಜಮಾನ್ರು ಮಳೆ ಬಂದಿತ್ತನ ಸ್ನೇಹ ಮತ್ತೆ ಎಷ್ಟು ನೀರು ಆಗ್ಯಾವಲ್ಲಿ ಇವತ್ತೆಲ್ಲಿ ಬಂದು ನೀರು ನಿನ್ನೆಲ್ಲಿ ಮನೆ ಬಂದವ ನೀರು ನಿನ್ನೆಲ್ಲಿ ಮನೆ ಬಂದವ ಪಾರಮಜ್ಜಿ ಮನೆ ನೀರು ಸೋರಾಕತ್ತಿದ್ವಲ್ಲ ವಿಡಿಯೋದೊಳಗೆ ಚೆನ್ನಾಗಿ ಕ್ಯಾಪ್ಚರ್ ಆಗತ್ತದ್ರಿ ಬೆಳಕು ಕಾಣತ್ತೈತಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸ್ವಲ್ಪ ನಸಕ್ಕಾಗೈತ್ರಿ 5:30 ಗಂಟೆ ಆಗ್ಬಿಟ್ಟೈತಿ ಈಗ ಪಟ್ ತೆಲಿಬೇಕು 6 ಗಂಟೆ ಮ್ಯಾಗ ತೆಲಿಬೇಕು ಹಚ್ಕೋಬಾರ್ದಂತ ಏನು ನನಗೆ ಗೊತ್ತಾ ಬಾಚಲೇನ ಜಿಡಿ ಹಾಕ್ಲೆ ಸೊಟ್ಟ ಪಟ್ಟ ಹಾಕ್ಕೊಳಕ್ಕೆ ತಯಾರದಳ ನಾ ಹಾಕ್ತೀನಂದ್ರೆ ನನಗೆ ಬರ್ತೈತಿ ಮಮ್ಮಿ ಅಂತ ನಡಿ ಅವ್ರ ಅತ್ತಿ ಕರ್ಕೊಂಡು ಬರವ ಇನ್ನ ಎಟತಿ ಬರ್ತಾನೆ ಏನು ಮಾಡ್ತೀನಿ ಜಾಡು ಮಧ್ಯಾಹ್ನ ಹೊಡೆದಿದ್ದೆ ಇತ್ತಲ್ಲ ಕೊಲಸಿನಾಗಿದ್ದಿಲ್ಲ ಸಂಜೆ ಮಾಡಿ ಹಂಗೆ ಒಮ್ಮೆ ಲೇಟ್ 5:30 6 ಗಂಟೆಗೆ ಹಿಂಗೆ ಎದ್ದಿರ್ತೀವಿ ನೋಡ್ರಿ ಈಗ ಸುಟಿ ಐತಂತೇಳಿ ಅವರು ಮುಕ್ಕೋತಾರ ಒಂದು ತಾಸು ಮುಕ್ಕೋಸ್ತೀನಿ ಸಾಲು ಚಲುವಾಗಿಂದ ಆತಲ್ರಿ ಮಕ್ಕಳದು ಪಾಪ ಅವಕ್ಕೆ ಮುಂಜಾನೆ ಎಬ್ಸೋದು ತಯಾರು ಮಾಡಿ ಕಳ್ಸೋದು ಬಂದು ಕೊಟ್ಟನೆ ಎಷ್ಟು ತಿನ್ಸೋದು ಆಮೇಲೆ ಅಭ್ಯಾಸ ಕುಂಡ್ರಿಸೋದು ರಾತ್ರಿ ಮುಕ್ಕೊಳೋದು ಇದೇ ಆಗಿಬಿಡುತ್ತೆ ಪಾಪ ಈಗ ಸ್ವಲ್ಪ ರಿಲ್ಯಾಕ್ಸ್ ಅದಾವ ಅತ್ತೆ ಅವರು ಅಳಗಾಡ್ಕೊತ ಬರಕತ್ತಾರ ಪಾಪ
ಸಲ ಅವ್ರದ್ದು ರಿಪೋರ್ಟ್ ಏನಾಯಿತು ಡಾಕ್ಟ್ರ್ ಏನು ಹೇಳಿದ್ರು ಕೇಳಮಂತ್ರಿ ನಮ್ಮ ಅಂಟಿದು ಪಾಪಳಿಗೆ ಆಡಕತ್ತಾರ. ಮಾರಿ ತಕೊಂಡು ಹಚ್ಕೋಬೇಕಿಲ್ಲ ಲೈಟ್ ಇನ್ನೇಗೆ ಹೇಳಕತ್ತೀನಿ ಅದನ್ನ ಮಾಡ್ತೇನೆ ನೀನು. ಓಕೆ ಬರ್ರಿ ಕೇಳಮಂತ. ಎಲ್ಲ ತುಂಬಿದಿ ಇದ್ರ ಮ್ಯಾಗ ಅದನ್ನ ಎತ್ತಿಟ್ಟು ತುಂಬೇಕಿಲ್ಲಪ್ಪಾಜಿ. ಈಗ ಒಳ್ಳೆಲ್ಲ ಕಾಲಾಗೆಲ್ಲ ಆತಾವಿಲ್ಲೋ. ನಾ ಹೆಂಗೆ ತುಂಬ್ತಿದ್ದು ನಂಗೆ ತುಂಬೇಕಿಲ್ಲಪ್ಪು. ಹಿಂಗೆ ಹೇಳಿದ್ನಿಲ್ಲ ನಾನು. ಈ ಬಿಡು ಈಗ ಬಿಡು ಇದನ್ನ ಎತ್ತು ಅದ್ರ ಮ್ಯಾಗ ಇಟ್ಬಿಡಿಯಪ್ಪ. ಕಳ್ಸಿ ಎತ್ತಲ್ಲಿ ಇಟ್ಬಿಡು. ಹೋಲ್ ಬಿಡಿ ಆಮೇಲೆ ಖಾಲಿ ಆತೋತು. ಈಗ ನೀರು ಬಿಟ್ಟಾರೆ ಫ್ರೆಂಡ್ಸ. ಇಷ್ಟೇ ತುಂಬಿಟ್ಕೊತೀನಿ ರೀ. ಯಾಕಂದ್ರೆ ಟಾಯ್ಲೆಟ್ಗೆ ಅದಕ್ಕೆ ಯೂಸ್ ಒಂದು ಕಡೆ ಸಿಂಕಿನ್ಯಾಗ ಬಂದ್ರೆ ಇಲ್ಲಿ ಬರಂಗಿಲ್ಲ ರೀ. ಇಲ್ಲಿ ಬಂದು ಅಂದ್ರೆ ಟಾಯ್ಲೆಟ್ದಾಗ ಬರಂಗಿಲ್ಲ. ಇವು 3 ಕಲೆಕ್ಷನ್ ಬೇರೆ ಬೇರೆ ಅದಾವೆ ರೀ. ನೀರು ಬಿಟ್ರೆ ಎಲ್ಲ ಕಡೆ ಬಿಡಬೇಕು, ಹೋದ್ರೆ ಎಲ್ಲ ಕಡೆ ಹೋಗ್ಬೇಕು. ಅಂದ್ರೆ ಇಲ್ಲಿ ಕಲೆಕ್ಷನ್ ಹೆಂಗೋ ಏನೋ ಎಲ್ಲ ಹೆಂಗೆ ಅದಾವ ಗೊತ್ತಿಲ್ಲ ನನಗಾದ. ಒಂದು ಬ್ಯಾಡ ಈಗ ಸಾಕು. ಈಗ ಇಷ್ಟು ತುಂಬೈತಿ. ಈಗ ಮತ್ತು ಮುಂಜಾನೆ ತನಕ ಆತಾವ. ಈಗ ಟಾಯ್ಲೆಟ್ಗೆ ಅದಕ್ಕೆ ಎಲ್ಲ ಆತಾವ. ನಾನು ಕೂಡ ಈಗ ಸಾಯಂಕಾಲ ತಲೆ ಬಚ್ಕೊಂಡು ಫ್ರೆಶ್ ಆಗೀನಿ ರೀ. ಈಗ ಸ್ವಲ್ಪ ಊದದೆಲ್ಲನೂ ಕೂಡ ಹಾಕ್ಬೇಕು. ರೆಡಿಮೇಡ್ ಊದ ಏನೈತೆ ನೋಡ್ರಿ ಅದ ಮನೆ ಒಳಗಡೆ ಜಗಲಿ ಮ್ಯಾಗ ಮತ್ತು ಎಗ್ರಿ ಮ್ಯಾಗ ಮಕ್ಕಳು ಹಾಕ್ಯಾರ. ಸೊ ಇದನ್ನೇನೈತಿ ಸ್ವಲ್ಪ ಬೆಂಕಿ ಆಗೈತಿ ನೋಡ್ರಿ. ಹಾಗಾಗಿ ಇದನ್ನ ಹಾಕ್ತೀನಿ. ಈಗ ಪೌಡ್ರ್ ಕುಟ್ಟಬೇಕು. ಅದೇ ಇದು ಮಾಡೋದು. ಯೋಗ ಹೇಳೋಣ ಹೊರಗಡೆ ಇಷ್ಟು ಹಾಕ್ಬಿಡ್ತೀನಿ ರೀ. ಯೋಗದು ತುಳಿಯೋ ಮಾಡಿ ತಕ್ಕೊಂಡಿದ ಏನೂ ಇಲ್ಲ. ಸುಮ್ಮನೆ ನಾಲ್ಕು ಕಾಲಿನ ಮ್ಯಾಲ ಕೆಳಗೆ ಮಾಡೋದು ಸಾಧ್ಯ. ಸೊ ಹೊರಗಡೆ ಇಷ್ಟು ಊದ ಹಾಕಿ ಸಿಗ್ತೀನಿ. ಚಹಾ ಬೊಗಣಿಯೊಳಗೆ ಚಹಾ ಕೊತ್ತ ಅಂತ ಕುದಿಯುತ್ತಿದೆ. ನಾವಿವಾಗ ಸೋಸ್ಕೊಂಡು ಬಿಡಮಂತ. ಚಹಾ ಕಡಕ್ಕಾಗೈತ್ರಿ, ಮಸ್ತಾಗೈತಿ ಚಹಾ ಅಂತರೂ. ಚಹಾ ಈಸ್ ರೆಡಿ. ಹಲವು ದಿನಗಳ ನಂತರ ಬಿಸ್ಕಿಟ್ ತಿಂತಾ ಇದ್ದೀವಿ. ಇವೆರಡು ಅಂಟಿಗೆ ನನಗೆ, ಇವೆರಡು ಮಕ್ಕಳಿಗೆ ರೀ. ಸ್ವಲ್ಪ ಹಾಲು ಹಾಕಿನಿದ್ರೊಳಗೆ ಚಹಾ ಕಡಿಮೆ ಆಗುತ್ತಂತೇಳಿ. ಭಾಳ ಚಹಾನು ಕೊಡಬಾರ್ದ್ರಿ ಮಕ್ಕಳಿಗೆ. ಸೊ ಇವಾಗ ಚಹಾ ಕುಡಿಯೋಣ ಬರ್ರಿ ಬಿಸ್ಕಿಟ್ ಜೊತೆ. ಫ್ರೆಂಡ್ಸ್ ಇವಾಗ ನಾವು ಅಂತಲ್ಲ ಮಲ್ಲೇನ ಗುಡಿಗೆ ಹೋಗಿ ಬಂದಿ ನೋಡ್ರಿ. ಪ್ರತಿ ಸೋಮವಾರ ತುಪ್ಪದ ದೀಪ ಹಚ್ಚಂತ ಹೇಳಿದಾರಲ್ಲ. ಸೊ ಹಾಗಾಗಿ ಅದೊಂದು ಮಾಡಾಕತ್ತೀನಿ. ಯಾವುದಾದ್ರಾಗಲ್ಲಕ್ಕ ನಮ್ಮ ಮನಸ್ಸಿಗೆ ನೆಮ್ಮದಿ ಯಾವ್ದು ಕೊಡ್ತೈತಿ. ನಮ್ಗೆ ಯಾರೋ ಒಂದು ಹೇಳ್ತಾರ, ನಾವು ತಿಳಿದು ಮಾಡೋದು ಪರವಾಗಿಲ್ಲ. ಇನ್ನೊಬ್ರು ಹಿರಿಯರು ದೊಡ್ಡವರು ಎಲ್ಲನೂ ಗೊತ್ತಿದ್ದವರು ಸೊ ಏನೋ ಒಂದು ಸಜೆಷನ್ ಕೊಡ್ತಾರಂದ್ರೆ ಇದನ್ನು ಮಾಡ್ರಿ ಚಲೋದಾಗುತ್ತಂತ ಏನು ಹೇಳ್ತಾರೆ ನೋಡ್ರಿ. ಅದನ್ನು ಮಾಡೋದು ಭಾಳ ಚಲೋ. ಅದರ ದೇವ್ರ ಅದೇನರ ಮಾಡೋದ್ರೊಳಗೇನು ಜಾಸ್ತಿ ಖರ್ಚಾಗಂಗಿಲ್ಲ. ನಮ್ಗೆ ಸ್ವಲ್ಪ ಟೈಮ್ ಕೊಡ್ಬೇಕು, ಶ್ರದ್ಧೆ ಇಟ್ಟು ಮಾಡ್ಬೇಕು. ಭಾಳ ಅಲ್ಲಿಕಂದ್ರೂ ಸ್ವಲ್ಪನಾದ್ರೂ ಮಾಡ್ಬೇಕು. ಸೊ ಏನೋ ಒಂಥರ ಪರವಾಗಿಲ್ಲ ರೀ, ಮೊದಲಿನಕಿನ್ನ ಬೆಟರ್ ಅಂತ ಅನಿಸ್ತೈತಿ. 100ಕ್ಕೆ 100 ಎಲ್ಲನೂ ಕೂಡ ಸರಿ ಆಗ್ಲಿಕ್ಕಂದ್ರೂ ಸಾವಕಾಶವಾಗಿ ಸಮಾಧಾನಲಿಂತ ಒಂದು ಆಗ್ತಾ ಬರ್ತಾವ. ಅಂದ್ರೆ ನಂಬಿಕೆ ಇಡ್ಬೇಕು ಯಾವುದೇ ಆಗಲಕ್ಕ. ದೇವ್ರು ಇರಲಿ, ನಾವು ಮಾಡೋ ಕೆಲಸ ಇರಲಿ, ನಾವೇನೋ ಅಂದ್ಕೊಂಡಿದ್ದಿರಲ್ಲಕ್ಕ ಸ್ವಲ್ಪ ನಿಧಾನವಾಗಿ ಸಮಾಧಾನ ಸೇರಿ ಶ್ರದ್ಧೆಯಿಂದ ಮಾಡ್ಕೊತ ಹೋಗ್ಬೇಕು. ಸ್ವಲ್ಪ ಅದರೊಳಗೆ ಹೆಚ್ಚಿಂದು ಏನೋ ಒಂದು ಒಳ್ಳೇದು ಕಾಣ್ತೀವಂತ ನನ್ನ ಅಭಿಪ್ರಾಯ. ತಪ್ಪಿದ್ರೆ ಕ್ಷಮಿಸ್ರಿ.